ಮೈಸೂರು ಮ್ಯಾಂಗೋ ಟ್ರಾಲ್ ಪ್ರೈಸ್ ಅಲ್ಲಿ ನೋಡ್ಬಿಟ್ಟು ಲಿಟರಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ ಎಂತ ಚಪ್ಪ ನನ್ ಮಕ್ಳಿದಾರ ಗುರು, ಬಡ ಹುಡುಗಿನ ಯೂಸ್ ಮಾಡ್ಕೊತಿದ್ದಾಳೆ ಲೈಕ್ಸ್ ವ್ಯೂಸ್ಗೆ ಅಂತ. ಲೋಫರ್ ನನ್ ಮಗ ಹೆಂಗ್ ಹೇಳ್ದ ಅಂತ ಕಚಡ ನನ್ ಮಕ್ಳಿಗೆಲ್ಲ ಐ ಡೋಂಟ್ ಕೇರ್. ಇಂದ ನೆಗೆಟಿವ್ ಟ್ರೋಲ್ ಮಾಡೋ ಕಚಡ ನನ್ ಮಕ್ಳಿಗೆಲ್ಲ ತಲೆ ಕೊಡ್ಬಿಡಿ ಗೈಸ್. ದಯವಿಟ್ಟು ಆ ಲೋಫರ್ ನನ್ ಮಗಂದು ಯೂಟ್ಯೂಬ್ ನೋಡಿದ್ರಲ್ಲ ಫ್ರೆಂಡ್ಸ್, ಮೊನ್ನೆ ನಮ್ಮ ಮೈಸೂರು ಮ್ಯಾಂಗೋ ಅನ್ನ ಯೂಟ್ಯೂಬ್ ಚಾನಲ್ದಾಗ ಒಂದು ಸ್ವಲ್ಪ ರೋಸ್ಟ್ ಮಾಡಿರೋ ಹೊತ್ನ್ಯಾಗ ಏನೈತ್ಲೆ ಬಡ ಹುಡುಗಿನ ಸೋನು ಅಕ್ಕ ಯೂಸ್ ಮಾಡ್ಕೊಳತ್ತ ಯೂಸ್ ಮಾಡ್ಕೊಳತ್ತದನ್ನ ಹಂಗೆ ನೇರವಾಗಿ ಹೇಳಿದಕ್ಕೆ ಈ ಅಕ್ಕ ಏನು ಮಾಡಿಬಿಟ್ಟಪ್ಪ ಅಂದ್ರೆ ಉರ್ಕೊಂಡ ಒಟ್ಟು ಹೇಳ್ತು ಅವನು ಫುಲ್ ತಾಪಾಗಿ ಮೈಸೂರು ಮ್ಯಾಂಗೋ ಅನ್ನೊಂದು ಸಿಕ್ಕಂಗೆ ಬೇದ ಹೇಳ್ತಾನೆ ಲೀಗಲಾಗಿ ಕಂಪ್ಲೇಂಟ್ ಮಾಡ್ತಾನೆ ಅಂತ ಹೇಳಿದ್ರು. ಆದ್ರೆ ಅದಾಗಿ ಒಟ್ಟು ಒಂದು 2 ದಿವಸನಾಗ ಅಂದ್ರೆ ಅಕ್ಕ ಹೇಳ್ತಾನೆ ಪೊಲೀಸ್ ಸ್ಟೇಷನ್ದಾಗದ. ಯಾಕಪ್ಪ ಅಂದ್ರೆ ಬಡ ಹುಡುಗಿನ ಏನೋ ದತ್ತು ತೊಗೊಂಡಿಲ್ಲ ಹೇಳು, ಹಾಗಾಗಿ ಜೋಶ್ನ್ಯಾಗ ಕೋಶ್ ಅಂತ ಹೇಳಿ ನಮ್ಮ ಮೈಸೂರು ಮ್ಯಾಂಗೋ ಅಣ್ಣ ಬೇಯ್ದ್ಲು. ಯಾಕಂದ್ರೆ ಟ್ರೋಲರ್ಸ್ ಎಲ್ಲ ಏನು ಮಾಡ್ತಾರೋ ಹಿಂಗಲ್ಲ ಹಿಂಗೆ ನಡೀರತ್ತೆ ಹೇಳಿ ಜೀವನದಾಗ ಒಂದು ಸ್ವಲ್ಪ ಕೆಟ್ಟದೇನಾರು ಮಾಡ್ಲತ್ತಾರಂದ್ರೆ ಅದನ್ನ ಚಲೋದಂಗೆ ಹೇಳ್ತಾರೋ ಮತ್ತು ಎಂಟರ್ಟೈನ್ಮೆಂಟು ಮಾಡ್ತಾರೆ. ಅದನ್ನ ಬಿಟ್ಕೊಟ್ಟು ಇವ್ರು ಸಿಕ್ಕಂಗೆ ಬೇಯ್ದು ಅದನ್ನ ಮಾಡೋದು ಇದನ್ನ ಮಾಡೋದು ಅಂದ್ರೆ ಎಲ್ಲ ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನಕ್ಕೆ ನಮ್ಮ ಸೋನು ಅಕ್ಕನ ಸಾಕ್ಷಿ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಬಡ ಹುಡುಗಿನ ಯೂಸ್ ಮಾಡ್ಕೊಂಡಿಲ್ಲ ಇಂತ ಇದನ್ನ ನಾ ಬಡ ಹುಡುಗಿನ ವ್ಯೂಸ್ ಸಲುವಾಗಿ ಇದು ಮಾಡಿಲ್ಲ, ಆಕಿನ ದತ್ತು ತೊಗೊಂಡಿನ ಅನ್ನೋದೆಲ್ಲ ಸುಳ್ಳು. ಯಾಕಂದ್ರಪ್ಪ ಆ ಸೇವಂತಿನ ತೊಗೊಂಡು ಆ ಪಾಪ ಸಣ್ಣ ಹುಡುಗಿನ ತೊಗೊಂಡು ಯಾವ ರೇಂಜಿಗೆ ವೀಡಿಯೋ ಮಾಡ್ಯಾಳಂದ್ರೆ ಅಕ್ಕ ಯೂಟ್ಯೂಬ್ನಾಗ ಅದೇನು ಹೇಳಂಗಿಲ್ಲ. ಕಿಮು ಚುಚ್ಚಿಸ್ನಿ ಆ ಚುಚ್ಚಿಸ್ನಿ ಈ ಚುಚ್ಚಿಸ್ನಿ ಅಂತ ಬರೀ ಕಂಟಿನ್ಯೂ ಆಗಿ ಅಂಥವು ವೀಡಿಯೋಗಳು ಮಾಡ್ಕೊತ ಬಂದ. ಆದ್ರೆ ಅಕ್ಕನ ಪರಿಸ್ಥಿತಿ ಈಗ ಹೆಂಗಾಗಿತ್ತು ಅಂದ್ರೆ ಅವಾಗ ಮೈಸೂರು ಮ್ಯಾಂಗೋ ಅನ್ನ ಹೇಳಿದಾಗ ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿರಂದ್ರೆ ಆಕೆ ಒಂದು ಸ್ವಲ್ಪ ಟೈಮರ್ ಇತ್ತು. ಆದರೆ ಈಗೇನು ಮಾಡೋದು, ಪೊಲೀಸ್ ಕಸ್ಟಡಿ ಒಳಗೆ ಕೂತಾವು. ಇನ್ನು ಅಕ್ಕನ ಯೂಟ್ಯೂಬ್ ವ್ಯೂಸ್ ಜರ್ನಿಗೆ ಬರೋದಾದ್ರೆ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತೈತೆ ಅಂದ್ರಪ್ಪ ಮಾಲ್ಡೀವ್ಸ್ನಾಗ ಅಕ್ಕ ಏನು ವೀಡಿಯೋ ಮಾಡಿಲ್ಲ, ಆ ವೀಡಿಯೋಗಟ್ಟ ಲಕ್ಷಗಟ್ಟಲೆ ವ್ಯೂಸ್ ಹೋಗ್ಯಾವ. ಅದ್ರ ಮುಂದೆ ಹೇಳ್ತಾನೆ ವೀಡಿಯೋಗಳಿಗೆ ಅಕ್ಕ ಒಟ್ಟು ವ್ಯೂಸ ಬಂದಿಲ್ಲ. ಯಾವಾಗ ನಮ್ಮ ಸೋನು ಅಕ್ಕ ಹೇಳ್ತಾನೆ ಹುಡುಗಿನ ತೊಗೊಂಡೇನು ಅಂದ್ರೆ ದತ್ತು ತೊಗೊಂಡ್ರೆ ಅಂತ ಹೇಳಿ ಏನು ವೀಡಿಯೋ ಮಾಡ್ಲತ್ತು, ಹಂಗಾಗಿ ಅವು ನೆಗೆಟಿವ್ ಏನಿತ್ತಲ್ಲ ಆಕೆ ಸುತ್ತಮುತ್ತ ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ಲತ್ತು ಮತ್ತು ವ್ಯೂಸು ಕಂಡಪಟ್ಟಿ ಬರ್ಲತ್ತು ಯೂಟ್ಯೂಬ್ನಾಗ. ಅದಕ್ಕಾಗಿ ಸೋನು ಅಕ್ಕ ಹೇಳ್ತಾನು ಫುಲ್ ಜೋಶ್ನಾಗ ಕೋಶತ್ತೇಳಿ ನಾವು ದತ್ತು ತೊಗೊಂಡ್ರಿ ಹಂಗೆ ಮಾಡಿನಿ ಹಿಂಗೆ ಮಾಡಿನಿ ಅಂತೇಳಿ ಪೂರ್ತಿ ಜೋಶ್ನಾಗ ಎಲ್ಲ ಕಡೆ ಹೇಳ್ಕೊತ ಮಾಡ್ಕೊತಿದ್ದು ಮಾಡಿರು. ಆದ್ರೆ ಈಗ ಏನೈತಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಕೂತಾಳು. ಮತ್ತು ಒಂದು ಏನು ಹೇಳಿರಪ್ಪ ಅಂದ್ರೆ ಸೋನು ಅಕ್ಕ ಆ ಹುಡುಗಿನ ತೊಗೊಂಡು ಏನು ವೀಡಿಯೋ ಮಾಡ್ತಾನಲ್ಲ ಸೇವಂತಿನ ತೊಗೊಂಡ ಅದರಿಂದ ಬರೋ ದುಡ್ಡೆಲ್ಲ ಹೇಳ್ತಾನೋ ಅವ್ರ ಮನೆಯವ್ರಿಗೆ ಕೊಡ್ತಾನಂತ ಹೇಳಿ ಆ ಮಾತಿಗೆ ಸರ್ಕಾರಿ ಅಧಿಕಾರಿಗಳು ಏನು ಹೇಳ್ಯಾರು ಕೇಳೋಣ. ಒಂದು ವಿಡಿಯೋ ನನಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿದ್ದು ಏನಂದರೆ ಮಗುವಿಂದ ಅಮೌಂಟ್ ಬಂದಿರೋದನ್ನ ಅವ್ರ ಪೇರೆಂಟ್ಸ್ಗೆ ಕಳಿಸ್ತೀನಿ ಅಂದರೆ ಮಗು ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು ಇಲ್ಲಿ? ಮಗು ಅಂದರೆ ಏನೋ ಅರ್ನ್ ಮಾಡೋ ಆಬ್ಜೆಕ್ಟ ಇಲ್ಲ. ಒಟ್ಟಿನಲ್ಲಿ ನನಗನ್ಸೋ ಪ್ರಕಾರ ಏನಪ್ಪ ಅಂದ್ರೆ ಸೋನು ಅಕ್ಕಂದು ಏನು ನೆಗೆಟಿವ್ ಇದನ್ನಿತ್ತಲ್ಲ ಅದೆಲ್ಲ ಹೋಗತೈತೆ ಮಾಡಿಳು ಅಂದ್ರೆ ನಾ ದತ್ತು ತೊಗೊಂಡನಿ ಅಂತ ಹೇಳಿ ಒಂದು ಹುಡುಗಿನದು ಕರ್ಕೊಂಡು ಬಂದ ಇದನ್ನ ಮಾಡ್ರೆ ಒಟ್ಟು ನೆಗೆಟಿವ್ ಎಲ್ಲ ಹೋಗ್ತೈತಿ ಅನ್ಕೊಂಡಳು. ಆದ್ರೆ ನಮ್ಮ ಸೋನು ಅಕ್ಕ ದುರಾದೃಷ್ಟ ಏನಪ್ಪ ಅಂದ್ರೆ ಎಲ್ಲ ಮತ್ತು ಆಕೆಗೆ ವಾಪಸ್ಸಾಗಿ ಮಾತ್ರ ಟ್ರೋಲ್ ಪೇಜಸ್ಗಳಿಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಆಯ್ತು. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವೀಡಿಯೋದಾಗ ಮತ್ತೆ ಸಿಗೋಣ. ಇವತ್ತಿಗೆ ಇಷ್ಟ ಸಾಕು. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ.